ಅಲ್ಲ ಇಷ್ಟೊಂದು ದೊಡ್ಡ ಸಮಸ್ಯೆ ಇದ್ರೂ ಕೂಡ ಹೈಕಮಾಂಡ್ ಯಾಕಂದ್ರೆ ಸೀರಿಯಸ್ ತಗೋತಾ ಇಲ್ಲ? ಈಗ ಮಾಡಿದ ಬದ್ದೆ ಎಲ್ಲ ಸನ್ನಿಹಿತ ಆಗಿದೆ ಅಂತ ಹೇಳಲ್ಲ, ಕಾಲ ಸನ್ನಿಹಿತ ಆಗಿದೆ, ಹೇಗೆ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ, ಗೊಂದಲ ಇದೆ, ಸರಿ ಆಗುತ್ತೆ ಅಂತ. ಈಗೇನಿಂತ ಹೇಳಿಕೆಗಳು ಬರ್ತಾವ, ಗೊಂದಲ ಇದೆ ಕಾರ್ಯಕರ್ತರು, ಇವೆಲ್ಲ ಶಾಶ್ವತವಾಗಿ ಬಗೆಹರ್ತದೆ ಅಂತ ಗೊಂದಲಕ್ಕೆ ಅವಕಾಶ ಇರೋಲ್ಲ. ಹಸ್ತಾಂತರ ಆಗ್ತದೋ ಅಥವಾ ಪುನರ್ರಚನೆ ಆಗ್ತದೋ ಅದಕ್ಕೆ ಗೊತ್ತಿಲ್ಲ, ಅದನ್ನ ಇತ್ಯರ್ಥ ಮಾಡ್ಬೇಕಾದ್ರೆ ಅಷ್ಟು ಹೇಳೋ ಗೊಂದಲ ಹೆಂಗೆ ಬಗೆಹರ್ತಾರೋ ಅವ್ರು ಬಿಟ್ಟಿದ್ದು ಅದು. ಎ ಆಗ್ತದೋ ಎ ಬಿ ಆಗ್ತದೆ. 2 ದಿನ ಸರ್ DKS ಅವರು ಡೈಲಿ ಪ್ರವಾಸಕ್ಕೆ ತಗೊಂಡಿದ್ದಾರೆ. ಹೋಗ್ತಾರೆ, ಅವ್ರೇನು ಹೊಸದೇನಲ್ಲ. ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ, ಅವ್ರ ಮಂತ್ರಿ ಇದ್ದಾರ, ಅಧ್ಯಕ್ಷ ಇದ್ದಾರ, ಹೋಗಿ ಮುಂಚೆಯಿಂದ ಹೋಗತ್ತಾರ, ಇದೇನು ಹೊಸದಲ್ಲ. ಮುಂಚಿಟ್ಟಾಗಿ ದುಡಿದಿದ್ದೇನೆ ಕೂಲಿ ಕೊಡಿ ಅಂತಿದ್ದಾರೆ. ಅದು ಎಲ್ಲರಿಗೂ ಸ್ವಾಭಾವಿಕ, ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ, ಪ್ರಶ್ನೆ ಇಲ್ಲ. ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದ್ದೀವಿ, ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಈಗ ಭಾಳಷ್ಟು ಜನ ಟ್ರಾವೆಲ್ ಹಾಕ್ಯಾರು, ಇಬ್ಬರಿಗೆ ಸೀಮಿತ ಆಗ್ತದ ಅಥವಾ ಮತ್ತೊಬ್ರು ಏನಾದರೂ ಸಚಿವರು? ಅದು ಅಲ್ಲಿ ಬಿಟ್ಟು ಡೆಲ್ಲಿಯಾಗ ಮಾಡಬೇಕು, ನಮ್ಮ ಕೈಲಿಲ್ಲ. ಡೆಲ್ಲಿಯಲ್ಲಿ ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅಂದರೆ ದೊಡ್ಡ ಜಿಲ್ಲೆ ಇರೋದ್ರಿಂದ ಮತ್ತೊಬ್ಬರಿಗೆ ಅವಕಾಶ ಇದೆ. ಅಲ್ಲ ಇಷ್ಟೊಂದು ದೊಡ್ಡ ಸಮಸ್ಯೆ ಇದ್ರೂ ಕೂಡ ಹೈಕಮಾಂಡ್ ಯಾಕಂದ್ರೆ ಸೀರಿಯಸ್ ತಗೋತಾ ಇಲ್ಲ? ಈಗ ಮಾಡಿದ ಬದ್ದೆ ಎಲ್ಲ ಸನ್ನಿಹಿತ ಆಗಿದೆ ಅಂತ ಹೇಳಲ್ಲ, ಕಾಲ ಸನ್ನಿಹಿತ ಆಗಿದೆ, ಹೇಗೆ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ, ಗೊಂದಲ ಇದೆ, ಸರಿ ಆಗುತ್ತೆ ಅಂತ. ಈಗೇನಿಂತ ಹೇಳಿಕೆಗಳು ಬರ್ತಾವ, ಗೊಂದಲ ಇದೆ ಕಾರ್ಯಕರ್ತರು, ಇವೆಲ್ಲ ಶಾಶ್ವತವಾಗಿ ಬಗೆಹರ್ತದೆ ಅಂತ ಗೊಂದಲಕ್ಕೆ ಅವಕಾಶ ಇರೋಲ್ಲ. ಹಸ್ತಾಂತರ ಆಗ್ತದೋ ಅಥವಾ ಪುನರ್ರಚನೆ ಆಗ್ತದೋ ಅದಕ್ಕೆ ಗೊತ್ತಿಲ್ಲ, ಅದನ್ನ ಇತ್ಯರ್ಥ ಮಾಡ್ಬೇಕಾದ್ರೆ ಅಷ್ಟು ಹೇಳೋ ಗೊಂದಲ ಹೆಂಗೆ ಬಗೆಹರ್ತಾರೋ ಅವ್ರು ಬಿಟ್ಟಿದ್ದು ಅದು. ಎ ಆಗ್ತದೋ ಎ ಬಿ ಆಗ್ತದೆ. 2 ದಿನ ಸರ್ DKS ಅವರು ಡೈಲಿ ಪ್ರವಾಸಕ್ಕೆ ತಗೊಂಡಿದ್ದಾರೆ. ಹೋಗ್ತಾರೆ, ಅವ್ರೇನು ಹೊಸದೇನಲ್ಲ. ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ, ಅವ್ರ ಮಂತ್ರಿ ಇದ್ದಾರ, ಅಧ್ಯಕ್ಷ ಇದ್ದಾರ, ಹೋಗಿ ಮುಂಚೆಯಿಂದ ಹೋಗತ್ತಾರ, ಇದೇನು ಹೊಸದಲ್ಲ. ಮುಂಚಿಟ್ಟಾಗಿ ದುಡಿದಿದ್ದೇನೆ ಕೂಲಿ ಕೊಡಿ ಅಂತಿದ್ದಾರೆ. ಅದು ಎಲ್ಲರಿಗೂ ಸ್ವಾಭಾವಿಕ, ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ, ಪ್ರಶ್ನೆ ಇಲ್ಲ. ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದ್ದೀವಿ, ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಈಗ ಭಾಳಷ್ಟು ಜನ ಟ್ರಾವೆಲ್ ಹಾಕ್ಯಾರು, ಇಬ್ಬರಿಗೆ ಸೀಮಿತ ಆಗ್ತದ ಅಥವಾ ಮತ್ತೊಬ್ರು ಏನಾದರೂ ಸಚಿವರು? ಅದು ಅಲ್ಲಿ ಬಿಟ್ಟು ಡೆಲ್ಲಿಯಾಗ ಮಾಡಬೇಕು, ನಮ್ಮ ಕೈಲಿಲ್ಲ. ಡೆಲ್ಲಿಯಲ್ಲಿ ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅಂದರೆ ದೊಡ್ಡ ಜಿಲ್ಲೆ ಇರೋದ್ರಿಂದ ಮತ್ತೊಬ್ಬರಿಗೆ ಅವಕಾಶ ಇದೆ. ಅಲ್ಲ ಇಷ್ಟೊಂದು ದೊಡ್ಡ ಸಮಸ್ಯೆ ಇದ್ರೂ ಕೂಡ ಹೈಕಮಾಂಡ್ ಯಾಕಂದ್ರೆ ಸೀರಿಯಸ್ ತಗೋತಾ ಇಲ್ಲ? ಈಗ ಮಾಡಿದ ಬದ್ದೆ ಎಲ್ಲ ಸನ್ನಿಹಿತ ಆಗಿದೆ ಅಂತ ಹೇಳಲ್ಲ, ಕಾಲ ಸನ್ನಿಹಿತ ಆಗಿದೆ, ಹೇಗೆ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ, ಗೊಂದಲ ಇದೆ, ಸರಿ ಆಗುತ್ತೆ ಅಂತ. ಈಗೇನಿಂತ ಹೇಳಿಕೆಗಳು ಬರ್ತಾವ, ಗೊಂದಲ ಇದೆ ಕಾರ್ಯಕರ್ತರು, ಇವೆಲ್ಲ ಶಾಶ್ವತವಾಗಿ ಬಗೆಹರ್ತದೆ ಅಂತ ಗೊಂದಲಕ್ಕೆ ಅವಕಾಶ ಇರೋಲ್ಲ. ಹಸ್ತಾಂತರ ಆಗ್ತದೋ ಅಥವಾ ಪುನರ್ರಚನೆ ಆಗ್ತದೋ ಅದಕ್ಕೆ ಗೊತ್ತಿಲ್ಲ, ಅದನ್ನ ಇತ್ಯರ್ಥ ಮಾಡ್ಬೇಕಾದ್ರೆ ಅಷ್ಟು ಹೇಳೋ ಗೊಂದಲ ಹೆಂಗೆ ಬಗೆಹರ್ತಾರೋ ಅವ್ರು ಬಿಟ್ಟಿದ್ದು ಅದು. ಎ ಆಗ್ತದೋ ಎ ಬಿ ಆಗ್ತದೆ. 2 ದಿನ ಸರ್ DKS ಅವರು ಡೈಲಿ ಪ್ರವಾಸಕ್ಕೆ ತಗೊಂಡಿದ್ದಾರೆ. ಹೋಗ್ತಾರೆ, ಅವ್ರೇನು ಹೊಸದೇನಲ್ಲ. ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ, ಅವ್ರ ಮಂತ್ರಿ ಇದ್ದಾರ, ಅಧ್ಯಕ್ಷ ಇದ್ದಾರ, ಹೋಗಿ ಮುಂಚೆಯಿಂದ ಹೋಗತ್ತಾರ, ಇದೇನು ಹೊಸದಲ್ಲ. ಮುಂಚಿಟ್ಟಾಗಿ ದುಡಿದಿದ್ದೇನೆ ಕೂಲಿ ಕೊಡಿ ಅಂತಿದ್ದಾರೆ. ಅದು ಎಲ್ಲರಿಗೂ ಸ್ವಾಭಾವಿಕ, ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ, ಪ್ರಶ್ನೆ ಇಲ್ಲ. ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದ್ದೀವಿ, ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಈಗ ಭಾಳಷ್ಟು ಜನ ಟ್ರಾವೆಲ್ ಹಾಕ್ಯಾರು, ಇಬ್ಬರಿಗೆ ಸೀಮಿತ ಆಗ್ತದ ಅಥವಾ ಮತ್ತೊಬ್ರು ಏನಾದರೂ ಸಚಿವರು? ಅದು ಅಲ್ಲಿ ಬಿಟ್ಟು ಡೆಲ್ಲಿಯಾಗ ಮಾಡಬೇಕು, ನಮ್ಮ ಕೈಲಿಲ್ಲ. ಡೆಲ್ಲಿಯಲ್ಲಿ ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅಂದರೆ ದೊಡ್ಡ ಜಿಲ್ಲೆ ಇರೋದ್ರಿಂದ ಮತ್ತೊಬ್ಬರಿಗೆ ಅವಕಾಶ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.